ಆ್ಯಂಡ್ 200 cc ಎನ್ ಎಸ್ 200 ಇದಕ್ಕೆ ರೇಸ್ ಮಾಡೋತಾರೆ. NS 200 ಸ್ವಲ್ಪ ಇನಿಷಿಯಲ್ನಾಗ ಹೋಗ್ತದೆ, ಯಾಕಂದ್ರೆ ನೇಕೆಡ್ ವರ್ಷನ್ ಅದಲ್ಲ ರೀ. ಯಪ್ಪ ನ್ಯೂಟ್ರಲ್ ಐತೆ ರೋಡಿನ ನಡಬರ್ಕ. ಬಟ್ ರಿಯಲ್ ಕಣ್ಣು ಈ ಗಾಡಿದು ಕಾಣ್ತಾವೆ ನೋಡ್ರಿ. ನೈಟ್ನು ಭಾರಿ ಕಾಣ್ತಾವೆ, ಡೇನಾಗೂ ಭಾರಿ ಕಾಣ್ತಾವೆ ನೋಡ್ರಿ. ಲೈಟ್ ಪ್ರೊಜೆಕ್ಟರ್ ಸೆಟಪ್ ಅದ, ಅದು ಕಂಪ್ನಿಲಿಂದ ಬರ್ತದೆ. ಇದು ಮ್ಯಾಲಿಂದ ಹಾಕ್ಸ್ಯಾರ ಅವ್ರು ರೆಡ್ ಕಲರ್. ಡೈರೆಕ್ಟ್ ಹೋಗಿ ಇಂಜನ್ ಬಗ್ಗೆ ಮಾತಾಡೋಣಂತ, ಯಾಕಂದ್ರೆ ಈ ಗಾಡಿ ಇಂಜನ್ ಬಗ್ಗೆನೇ ಫೇಮಸ್ ಅದ. ಈಗಿಂದ NS 400 ಕಂಪೇರ್ ಮಾಡಿದ್ರೆ ಅದ್ರಾಗಿರೋ ಪವರ್ ಇದ್ರಾಗಿರೋ ಪವರ್ ಅವ್ರು ಯಾಕೋ ಬಜಾಜ್ದವ್ರು ಸ್ವಲ್ಪ ಟ್ಯಾಕಲ್ ಮಾಡೋಕ್ಕಾಗಲ್ಲಾಗ್ಯದ. ಇದ್ರಾಗ ಇದ್ದಿದ್ದ ಪವರ್ನಾಗ ಇದ್ರಾಗ ಬ್ರೇಕಿಂಗ್ ಅದೆಲ್ಲ ಇಷ್ಟು ಸ್ಟ್ರಾಂಗ್ ಕೊಟ್ಟಾರ. ಬಟ್ NS 400 ಯಾಕೆ ಅಷ್ಟು ವೀಕ್ ಆಗ್ಲತ್ತದ ಗೊತ್ತಿಲ್ಲ. ನಮಸ್ಕಾರ ಪಬ್ಲಿಕ್, ಬ್ಯಾಕ್ ವೆಚ್ ಮತ್ತೊಂದ್ರೆ ನೋಡಿದ್ರೆ ಗೊತ್ತಾಯ್ತು ನಿಮಗೆ ಇದು ಯಾವ ಗಾಡಿ ಅದ ಅಂಥೇಳಿ. ಅಷ್ಟು ಫೇಮಸ್ ಅದ ಇದು ಗಾಡಿ. ಇನ್ಸ್ಟಾಗ್ರಾಮ್ನಾಗ, ಯೂಟ್ಯೂಬ್ನಾಗ ಎಲ್ಲ ಕಡೆ ಸ್ವಲ್ಪ ಗಾಡಿಗಳಾರ ಹಿಂಗೆ ಮೇಂಟೈನ್ ಮಾಡಿರ್ತಾರೆ. ಅದು ಇದ್ದಿದ್ದು ಒರಿಜಿನಲ್ ಪ್ರೈಸ್ಕಿನ್ನ ಜಾಸ್ತಿ ಪ್ರೈಸ್ ಕೇಳಿದ್ರೂ ಆ ಗಾಡಿ ತೋತಾರ ಜನ. ಸೊ ಹಂಗೆ ಬಿಲ್ಡ್ ಆಗೈತೆ ಇದು ಗಾಡಿ. 390 ಟಕ್ಕರ್ ಕೊಡೋಷ್ಟು ಪವರ್ಫುಲ್ ಅದ ರೀ ಇದ್ರ ಇಂಜನ್. ಆ್ಯಂಡ್ RS 200 ಏನಿಲ್ಲ, NS 200 ಇಂಜನ್ ಬರ್ತದೆ ಸೇಮ್. ಬಟ್ ಫೇರ್ಡ್ ಈಗ ಹೆಂಗೆ ಈಗ KTM ಒಳಗೆ ಡ್ಯೂಕ್, RC 390 ಇವೆಲ್ಲ ಬರ್ತಾವಲ್ಲ, ಸೇಮ್ ಅದೇ ರೀತಿ NS ಆ್ಯಂಡ್ RS. ಸೊ ಇದರ ಫೇರಿಂಗ್ಸ್ ಇದು ಎಲ್ಲ ನೋಡ್ರಿ ಎಷ್ಟು ಶಾರ್ಪ್, ಎಷ್ಟು ಸ್ಲೀಕ್ ಅವ. ಆ್ಯಂಡ್ ಇದು ನಮ್ಮ ಮರೋಣಿಂದ ಅದ, ಇಲ್ಲಿ ಕುಂತ ನೋಡ್ರಿ. ಅವ್ನಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಒಂದೇ ಮಾತಿಗೆ ಹ್ಞೂ ಅಂದನ್ರಿ ಗಾಡಿ ತಂದ್ಕೊಡ್ಲಕ್ಕೆ. ರೇಸ್ ಸ್ಪೋರ್ಟಿನ ಬ್ಯಾಜಿಂಗ್ ಅದ, ಇಲ್ಲ ಯಾರು ಗೊತ್ತಿರ್ತಾರ ಅಂತೇಳಿ ಒಂದು ಐಡಿಯಾ ಅದ ನೋಡ್ರಿ. ಸಿನಿಮ್ಯಾಟಿಕ್ ಅವು ಮಾಡ್ತಿರ್ತಾನೆ. ಆ್ಯಂಡ್ ಇಲ್ಲ ನಮ್ಮ RCBದು ಗಾಡಿ ಫೇರಿಂಗ್ ಎಲ್ಲ ಭಾರಿ ಸ್ಪೋರ್ಟಿ, ಶಾರ್ಪ್, ಲುಕ್ಸರ ಏಕ್ ನಂಬರ್ ಕಾಣ್ತಾವ. ನೈಟ್ನು ಭಾರಿ ಕಾಣ್ತಾವ, ಡೇನಾಗೂ ಭಾರಿ ಕಾಣ್ತಾವೆ ನೋಡ್ರಿ. ಲೈಟ್ ಪ್ರೊಜೆಕ್ಟರ್ ಸೆಟಪ್ ಅದ, ಅದು ಕಂಪ್ನಿಲಿಂದ ಬರ್ತದೆ. ಇದು ಮ್ಯಾಲಿಂದ ಹಾಕ್ಸ್ಯಾರ ಅವ್ರು ರೆಡ್ ಕಲರ್. ಬೇರೆ ಗಾಡಿಗಳೆಲ್ಲ ಮುಂದಿಂದ ಭಾಳ ಜನ ನಮ್ಮ ಗಾಡಿ ಕಂಡಂಗೆ ಕಾಣ್ತಾವ ಅಂಥೇಳಿ. ಬಟ್ ರಿಯಲ್ ಕಣ್ಣು ಈ ಗಾಡಿದು ಕಾಣ್ತಾವೆ ನೋಡ್ರಿ. ಅರೋಣಿಗೆ ಇದ್ರ ಓನರ್ಶಿಪ್ ರಿವ್ಯೂ ಅದೆಲ್ಲ ಕೇಳೋಮಂತ, ರೈಡ್ ಮಾಡಿ ನೋಡೋಮಂತ. ಸೊ ಬರ್ರಿ ಈಗ ಅರೋಣಿಗೆ ಮಾತಾಡ್ಸಮಂತ. ನೋಡ್ರಿ ಬ್ರದರ್, ನಾ ಅಂದ್ರೆ ಇದು ಬೈಕ್ ತೊಗೊಳೋದಕ್ಕೆ ಕಾರಣ ಅಂದ್ರೆ BS3 ಪವರ್ ನಂಗೆ ಇದು ಮಾಡಾಯ್ತು, ನಂಗೆ ಫೀಲ್ ಮಾಡಾಯ್ತು ಆ್ಯಕ್ಚುಲಿ. ಯಾಕಂದ್ರೆ ನಮ್ಮ ಮನ್ಯಾಗ ಆ್ಯಕ್ಚುಲಿ ಈಗ ನ್ಯೂ ಬೈಕೇ ಇಸ್ಕೊಡ್ತೀನಿ ಅಂದಿದ್ರೆ ನಂಗೆ ಬೇಕಾದರೆ. ನನಗೆ BS3 ಪವರ್ ಫೀಲ್ ಮಾಡ್ಕೋದಾಯ್ತು ಅಂತಂದ್ಕೇ RS 200 ತೊಗೊಂಡಿದ್ದು. ನಂದು ಸಣ್ಣ ಇದ್ದಾಗಿನಿಂದ ಡ್ರೀಮ್ ಅದ ರೀ ತೊಗೋದು. ಹಿಂಗೆ ಸ್ಪೋರ್ಟ್ಸ್ ಲುಕ್ ಇದ್ದಿದ್ದು ಒಂದು ಬೈಕ್ ತೊಗೋಬೇಕನ್ನೋದು. ಅದಕ್ಕೆ RS 200 ತೊಗೋಬೇಕಂತ ತೊಗೊಂಡಿದ್ದೀನಿ ನಾನು. ಅದರಲ್ಲೇನು ನಾನು ಇದರಲ್ಲಿ ಟಾಪ್ ಸ್ಪೀಡ್ ಹೊಡೆದಿದ್ದು ಅಂದ್ರೆ 163 ಟಾಪ್ ಸ್ಪೀಡ್ ಹೊಡೆದಿನಿ ನಾನು ಜೇವರ್ಗಿ ರೋಡ್ನಲ್ಲಿ. ಮೈಲೇಜ್ 27-28 ಕೊಡ್ತದೆ. ಅದು ಅಷ್ಟೇನು ತಲೆಯಿದ್ದು ತೊಡ್ಕೋದಿಲ್ಲ ರೀ ನಾನು. ಅದಕ್ಕೋಸ್ಕರ ನಾನು ಇದು ಬೈಕ್ ಭಾಳ ಇಷ್ಟಪಟ್ಟು ತೊಗೊಂಡಿದ್ದೀನಿ ನಾನು ಬೈಕಿದು. ಇದರಲ್ಲಿ ನಾನು ಇದು ವಿಂಡ್ಶೀಲ್ಡ್ ಇದು ಏನೈತಿ, ಇದು ಆ್ಯಕ್ಚುಲಿ ಕಂಪ್ನಿ ಕಡೆಯಿಂದ ಇದ್ದಿತ್ತು, ಅಷ್ಟು ಲುಕ್ ಕಾಣಿಸಾಗೈತಿ. ಇದು ಆಫ್ಟರ್ ಮಾರ್ಕೆಟ್ ಹಾಕಿದ್ದು ಒಂದು ಸ್ವಲ್ಪ ಲುಕ್ ಮತ್ತು ಎನ್ಹಾನ್ಸ್ ಆಗ್ತೈತೆ ತನಕ ಹಾಕಿದ್ದೀನಿ ಬ್ರೋ ನಾನು. ನೋಡಿ ಬ್ರೋ, ಇದು ನೋಡೋಕ್ಕೆ ಐಸ್ ಥರ ಕಾಣಿಸುತ್ತೆ. ಆದರೆ ನೈಟ್ ವ್ಯೂ ಆದರೆ ರೆಡ್ ಕಲರ್ ರಿಂಗ್ ಲೈಟ್ ಹಾಕ್ಸಿದ್ದೀನಿ ನಾನು ಇದಕ್ಕೆ. ಅದು ನೈಟ್ ನೋಡಿದ್ರೆ ಮಸ್ತ್ ಕಾಣಿಸ್ತೈತಿ. ಅದಕ್ಕೋಸ್ಕರ ನಾನು ರೆಡ್ ಕಲರ್ ರಿಂಗ್ ಲೈಟ್ ಹಾಕ್ಸಿದ್ದೀನಿ ಆಯ್ತು. ಅದಕ್ಕೆ ಬಿಟ್ಟರೆ ಗಾಡಿ ಮಾತ್ರ ಪವರ್ ಸಖತ್ತಾಗಿದೆ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಬೈಕ್. ಸೊ ಅಷ್ಟೇ ನೋಡ್ರಿ, ಓನರ್ ಕಡೆಯಿಂದ ಅವ್ರಿಗೆ ಜಾಸ್ತಿ ಮಾತಾಡಲ್ಲ ಅಂತಂದರು, ಅದಕ್ಕೆ ಬೆಟ್ಟ. ಸೊ ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡ, ಒಂದೇ ಮಾತೆ ಗಾಡಿ ಕೊಡು ಅಂತಾರೆ. ಗಾಡಿ ತಂದು ಕೊಟ್ಟನು. ಡೈರೆಕ್ಟ್ ಹೋಗಿ ಇಂಜನ್ ಬಗ್ಗೆ ಮಾತಾಡೋಣಂತ, ಯಾಕಂದ್ರೆ ಈ ಗಾಡಿ ಇಂಜನ್ ಬಗ್ಗೆನೇ ಫೇಮಸ್ ಅದ. 199 cc ಇಂಜನ್ ಬರ್ತದೆ, 25 PS ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ನ್ಯೂಟನ್ ಮೀಟರ್ ಟಾರ್ಕ್ ಆಲ್ಮೋಸ್ಟ್ ಒಂದು 18 ತನಕ ಮಾಡ್ತದೆ. ಟಯರ್ಸ್ ಕಡೆ ಬಂದ್ರೆ ನೋಡ್ರಿ, ಇದ್ರಾಗ 110/70 ಸೆಕ್ಷನ್ ಟಯರ್ಸ್ ಅವ. ಆ್ಯಂಡ್ ಡಿಸ್ಕ್ ಪ್ಲೇಟ್ಸ್ ಕಡೆ ಬಂದ್ರೆ ಬ್ರೆಂಬೋದ್ ಬ್ರೇಕ್ಸ್ ಅವ ರೀ ಇದ್ರಾಗ. ಡುವಲ್ ಚಾನೆಲ್ ABS ಅದ ನೋಡ್ರಿ ಇದ್ರಾಗ. ಈಗಿಂದ NS 400 ಕಂಪೇರ್ ಮಾಡಿದ್ರೆ ಅದ್ರಾಗಿರೋ ಪವರ್ ಇದ್ರಾಗಿರೋ ಪವರ್ ಅವ್ರು ಯಾಕೋ ಬಜಾಜ್ದವ್ರು ಸ್ವಲ್ಪ ಟ್ಯಾಕಲ್ ಮಾಡೋಕ್ಕಾಗಲ್ಲಾಗ್ಯದ. ಇದ್ರಾಗ ಇದ್ದಿದ್ದ ಪವರ್ನಾಗ ಇದ್ರಾಗ ಬ್ರೇಕಿಂಗ್ ಅದೆಲ್ಲ ಇಷ್ಟು ಸ್ಟ್ರಾಂಗ್ ಕೊಟ್ಟಾರ. ಬಟ್ NS 400 ಯಾಕೆ ಅಷ್ಟು ವೀಕ್ ಆಗ್ಲತ್ತದ ಗೊತ್ತಿಲ್ಲ. ಬಿಡ್ರಿ ಆ ಗಾಡಿ ಬಿಟ್ಟು ಈ ಗಾಡಿ ಬಗ್ಗೆ ಮಾತಾಡೋಮಂತ. ಅವ್ರು ಹೇಳ್ದಂಗೆ ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಾರ. ಸೊ ಇದು ಲುಕ್ಸ್ ಭಾಳ ಅಂದ್ರೆ ಭಾಳ ಎನ್ಹಾನ್ಸ್ ಮಾಡತ್ತವ. ಆ್ಯಂಡ್ ಇದು LED ಲೈಟ್ಸ್ನು ಭಾಳ ಲುಕ್ಸ್ ಎನ್ಹಾನ್ಸ್ ಮಾಡ್ತವೆ. ನೈಟ್ ಟೈಮ್ನು ಭಾರಿ ಕಾಣ್ತದೆ ರೀ ಅದು. ನೀವು ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ರೀಲ್ಸ್ನಾಗ ಅದ್ರಾಗೆಲ್ಲ. ಇದು ಡ್ಯಾಶ್ಬೋರ್ಡ್ ಕಡೆ ಬಂದು ನೋಡಿರಿ, ಫುಲ್ ಹ್ಯೂಜ್ ಕಾಣಿಸ್ತದೆ ನಿಮಗೆ. ನೀವು ವೀಡಿಯೋನಾಗ ನೋಡೋದ್ರ ಅಂದ್ರೆ ಅಷ್ಟು ಗೊತ್ತಾಗಲ್ಲ, ಬಟ್ ಇಲ್ಲಿ ನೋಡ್ತಾರೆ ಭಾಳ ಹ್ಯೂಜ್ ಅದ. ಹ್ಯಾಂಡಲ್ ಬಾರ್ ಕಡೆ ಬಂದು ನೋಡಿರಿ, ಇವು ಎಕ್ಸ್ಟ್ರಾ ಹಾಕ್ಸ್ಯಾರ. ಆ್ಯಂಡ್ ಇಲ್ಲಿ ಹೆಡ್ಲೈಟ್ ಕಂಟ್ರೋಲ್ಸ, ಇಂಡಿಕೇಟರ, ಹಾರ್ನ, ಕೀ ನೋಡಿರಿ. ವೇವ್ ಕೀ ಅದ ರೀ. ಇದು 2016 ಗಾಡಿ ಮಾಡಲ್ ಅದ. ವೇವ್ ಕೀ ಕೊಟ್ಟರೆ ಇದ್ರಾಗ. ಆ್ಯಂಡ್ ಇಲ್ಲಿ ಕಿಲ್ ಸ್ವಿಚ್ಚ, ಹೆಡ್ಲೈಟ್ ಕಂಟ್ರೋಲ್ಸ. ಸೊ ಇದ್ರ ಮೀಟರ್ ಅನಲಾಗ್ ಮೀಟರ್ ಅದ, ನಾರ್ಮಲ್. ನಮಗೆ ಫ್ಯೂಲ್ ಟ್ಯಾಂಕ್ ಕಡೆ ಬಂದ್ರೆ ನೋಡ್ರಿ 13.5 ಲೀಟರ್ಸ್ ಅದ. ಆ್ಯಂಡ್ ಸೀಟ್ ಕಂಫರ್ಟ್ ಕಡೆ ಬಂದ್ರೆ ಓಕೆ. ಸ್ಪೋರ್ಟಿ ಗಾಡಿನಾಗ ನೀವು ಸೀಟ್ ಕಂಫರ್ಟ್ ಅವೆಲ್ಲ ನೋಡ್ಕೋತ ಕುಂತಾರ ನಡೆಯಲ್ಲ. ಇಲ್ಲೇನು ಕಂಫರ್ಟ್ನು ಅಷ್ಟಕ್ಕಷ್ಟೇ. ಆ್ಯಂಡ್ ಈಗ ಸೀಟ್ ಬಗ್ಗೆ ಮಾತಾಡತ್ತೀವಿ ಅಂದ್ರೆ R15 ಮತ್ತು RC ಕಂಪೇರ್ ಮಾಡಿದ್ರೆ ಇದ್ರಾಗ ಸೀಟ್ ಸ್ವಲ್ಪ ಕಂಫರ್ಟೇಬಲ್ ಅದ. ಅದ್ರಾಗ ಭಾಳ ಅಂದ್ರೆ ಭಾಳ ಕಮಿಟೆಡ್ ಪೊಸಿಷನ್ನಾಗ ಕುಂದಿರ್ಬೇಕಾಗ್ತದೆ. ಬಟ್ ಇದ್ರಾಗ ಅಷ್ಟೇನು ಕಮಿಟೆಡ್ ಪೊಸಿಷನ್ ಬೇಕಾಗಲ್ಲ, ಸ್ವಲ್ಪ ಅಪ್ರೈಟೇ ಇರ್ತೀರಿ.
ಆ್ಯಂಡ್ ಸಸ್ಪೆನ್ಷನ್ ಈಗ ನಂಬರ್ ಅವ, ಅದು ಗಾಡಿ ಓಡ್ಸಾಗೆಲ್ಲ ನಾವು ನೋಡೋಮಂತ. ಆ್ಯಂಡ್ ಹಿಂದೆ ಸೈಡ್ ನೋಡ್ರಿ ಎರಡು ಟೈರ್ ಹಗರ್ ಕೊಟ್ಟಾರ. ಆ್ಯಂಡ್ ಇವು ಬ್ಯೂಟಿಫುಲ್ ಟೇಲ್ ಲೈಟ್ ಅದ ನೋಡ್ರಿ. ಇದು ಎಷ್ಟು ಜನಕ್ಕೆ ಇಷ್ಟಪಡ್ತಾರೆ ಇದು ಟೇಲ್ ಲೈಟ್ ಅಂದ್ರೆ. ಆ್ಯಂಡ್ ಇಲ್ಲಿ RS 200 ಇದು ಮ್ಯಾಚಿಂಗ್ ಅದ. ಸಸ್ಪೆನ್ಷನ್ ರೈಡ್ ಮಾಡೋದು ಅದೆಲ್ಲ ಹೆಂಗೆ ಅದ ಏನಿಲ್ಲ ಅಂಥೇಳಿ ನಿಮ್ಗೆ ಗೊತ್ತಿದೆ ಅದ. ಬಟ್ ನಾನು ನನ್ನ ಕಡೆಯಿಂದ ಎಷ್ಟು ಆಗ್ತದೆ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಅಂತ ಬರ್ರಿ ರೈಡ್ ಮಾಡೋಮಂತ. ನೋಡ್ರಿ ಮೈಟಿ RS 200 ಇದ್ರ ಫ್ಯಾನ್ ಬೇಸ್ ಬಗ್ಗೆ ಮಾತಾಡ್ಕೊತ ಹೋಲೋ ಥರ ಟೈಮೇ ಮುಗಿಯಲ್ಲ, ಅಷ್ಟು ಅದ ರೀ ಇದ್ರ ಫ್ಯಾನ್ ಬೇಸ್. ಸೊ ಸೌಂಡ್ ಗಿೌಂಡ್ ಎಲ್ಲ ನೋಡ್ರಿ. ಆ್ಯಂಡ್ ಇದು ಟಿಪಿಕಲ್ 220 ನೋಡಿರಲ್ರಿ, 220 ಟೈಪ್ ಇಲ್ಲಿ ಎಲ್ಲ ಕಾಣಿಸ್ತದ. ಬರ್ರಿ ಸ್ವಲ್ಪ ರೈಡ್ ಮಾಡೋಮಂತ, ಆಮೇಲೆ ಮಾತಾಡೋಮಂತ. ಬಾ 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 ಬಾ. ಸೊ ನನಗೆ ಅನ್ಸಿದ ಮಟ್ಟಿಗೆ ABS ಕಿಕ್ಕಿನ ಆಗಲ್ಲ ಹೋಗೋದು, ಹಿಂದಿಂದು ಡಿಪೆಂಡ್ ಅವೆಲ್ಲ ಹೋಗಿರಬೇಕು. ಆ್ಯಂಡ್ ಸ್ವಲ್ಪ ವೆಲ್ ಮೇಂಟೈನ್ಡ್ ಅದ ಅಂತ ತಿಳ್ಕೊರಿ. ಗಾಡಿ ಜಾಸ್ತಿ ಓಡಿಲ್ಲ, ಗಾಡಿ 9 ಇಯರ್ ಓಲ್ಡ್ ಗಾಡಿ ಇದ್ರೂ ಜಾಸ್ತಿ ಓಡಿಲಿದ್ದು ಗಾಡಿ. 30,000 ಸಮಥಿಂಗ್ ಓಡ್ಯದ. ಈ ಗಾಡಿ 30,000 ಹೋಗ್ಯದ. ಆ್ಯಂಡ್ ಅರೋಣಿಗೆ ಸಿಕ್ಕ್ಯದ ಅಂದ್ರೆ ಮಿರಾಕಲ್ ಅಂತ ತಿಳ್ಕೊರಿ. ಯಾಕಂದ್ರೆ ಈ ಗಾಡಿ ಭಾಳ ಜನ ಭಾಳಷ್ಟು ಓಡಿಸ್ತಾರೆ. ಆ್ಯಂಡ್ ಇದು ಗಾಡಿ ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡೋಂಥ ಗಾಡಿನೇ ಅಲ್ರಿ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಾಗ ನೀವು ಸ್ವಲ್ಪ ಹುಡುಕಾಡ್ಬೇಕಾಗ್ತದೆ, ಸಿಗ್ತಾವ ಬಟ್ ಸ್ವಲ್ಪ ಹುಡುಕಾಡ್ಬೇಕಾಗ್ತದೆ. ಈಗ ಇದರ ಗೇರ್ ಶಿಫ್ಟಿಂಗ್ ಬಗ್ಗೆ ಅದೆಲ್ಲ ಮಾತ್ರ 2016 ಗಾಡಿ ಅದ ರೀ. ಇದ್ರ ಈಗಿನ ಜನ್ರೇಷನ್ಸಿಗೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಅದ, ಸ್ವಲ್ಪ ಲೇಟ್ ಶಿಫ್ಟಿಂಗ್ ಆಗ್ತಾವ. ಬಟ್ ಅವಾಗಿನ ಜನ್ರೇಷನ್ಸಿಗೆ ಅದೆಲ್ಲ ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್ ಗಾಡಿ ಅದ ನೋಡ್ರಿ. ಆ್ಯಂಡ್ 200cc NS 200 ಇದಕ್ಕೆ ರೇಸ್ ಮಾಡೋತಾರೆ. NS 200 ಸ್ವಲ್ಪ ಇನಿಷಿಯಲ್ನೇ ಹೋಗ್ತದೆ, ಯಾಕಂದ್ರೆ ನೇಕೆಡ್ ವರ್ಷನ್ ಅದಲ್ರಿ. ಬಟ್ ಟಾಪ್ ಎಂಡ್ನ ಈ ಗಾಡಿ ಬೀಟ್ ಮಾಡಿಬಿಡ್ತದೆ NS 200ಗೆ. ಆ್ಯಂಡ್ RC 390 ಅವೆಲ್ಲ ಟಕ್ಕರ್ ಕೊಟ್ಟಿರ್ತದೆ. ಈ ಗಾಡಿ ಯಾರು ಫ್ಯಾನ್ಸ್ ಇರ್ತಿರಲ್ರಿ ಅವರು ಎಲ್ಲ ಯೂಟ್ಯೂಬ್ನಾಗ ಆಗಲಿ ಇನ್ಸ್ಟಾಗ್ರಾಮ್ನಾಗ ಆಗಲಿ ನೋಡಿರ್ತಾರೆ ಇದು ಗಾಡಿ ಪವರ್ ಏನದ ಏನಿಲ್ಲ ಅಂತೇಳಿ. ಈಗ ಬಜಾಜ್ದವರು ಡಿಸ್ಕಂಟಿನ್ಯೂ ಮಾಡ್ಯಾರ. ಸ್ಯಾಡ್ಲಿ ಈ ಗಾಡಿ ಡಿಸ್ಕಂಟಿನ್ಯೂ ಮಾಡಿ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಗಿರ್ಬೇಕು, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಇಯರ್. ಬಟ್ ಈಗ ಅನೌನ್ಸ್ ಮಾಡ್ಯಾರಲ್ರಿ RS 400 ತರ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡ್ಯಾರ. ಸೊ ಅದು ಇದಕ್ಕಿಂತ ಬೀಸ್ಟ್ ಇರ್ತದೆ ಅಂಥೇಳಿ ಹೋಪ್ ಮಾಡಮ್. ಆ್ಯಂಡ್ ಆ ಗೀರಿಂಗ್ಸ್ ಎಲ್ಲ ಸೇಮ್ ಇರ್ತದೆ. ಇಲ್ಲಿ LCD ಡಿಸ್ಪ್ಲೇ ಇರ್ತದೆ. ಆ್ಯಂಡ್ ಎಸ್ ಬಿಗರ್ ಇಂಜನ್ 400cc ಸಣ್ಣ ಇಂಜನ್ ಅಲ್ಲಲ್ರಿ. ಆ್ಯಂಡ್ ಸಸ್ಪೆನ್ಷನ್ ಅವು ಎಲ್ಲಾರ ಭಾಳ ನಂಬರ್ ಅವ. ಜಂಪ್ ಅದು ಆರಿಸ್ಲತ್ರ ಅಂಥ ಪರಿ ಏನು ಫೀಲ್ ಆಗಲ್ಲ. ಆ್ಯಂಡ್ ಇಲ್ಲಿ ಕಾಲದು ಇಲ್ಲ ಟಕ್ಕಿನ್ ಮಾಡ್ಕೊಳಕ್ಕೆ ಭಾರಿ ಫೀಲ್ ಕೊಡೋದು ನೋಡ್ರಿ. ಸೊ BS3 ಗಾಡಿ ಅದ, ಆವಾಜ್ ಮಾಡ್ತದ, ಕೇಳಿಸ್ಲಿಕ್ಕಿಲ್ಲ. ನಾ ಮೈಕ್ ನಾಯ್ಸ್ ಕ್ಯಾನ್ಸಲೇಷನ್ ಇಟ್ಟೀನಿ, ಆವಾಜ್ ಮಾಡ್ತದ. ಬಟ್ ಅಂಥ ಪರಿ ಏನು ಡಿಸ್ಟರ್ಬಿಂಗ್ ಇಲ್ಲ. ಕ್ಲಚ್ ಬಿಟ್ರೆ ಐ ಥಿಂಕ್ ಜಟ್ಕ ಕೊಡ್ತದೆ ಅಂತಿಕೋರಿ ನೀವು. ಜನ ಸುಮ್ಮನೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಲ್ಲ ಇವು ಗಾಡಿಗಳಿಗೆ. ಯಪ್ಪ ಜಂಪ್ಗಳು ಹಾರಿಸೋದೇ ಆಗ್ಯದ ಬರೀ. ಯಾಕಂದ್ರೆ ಇದು ಗಾಡಿ ಪವರ್ ಹಂಗೆ ಅದ ರೀ. ಗಾಡಿ ಪವರ್ ಫೀಲ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ಜಾಸ್ತಿ ಪುಷ್ ಮಾಡ್ಲತ್ತೀನಿ. ನಿಮಗೆ ಗಾಡಿ ಸ್ಪೀಡ್ ಕಾಣಿಸ್ತೇನಿಲ್ಲ ಗೊತ್ತಿಲ್ಲ. ಆ್ಯಂಡ್ ಇದು ಅನಾಲಾಗ್ ಸೆಟಪ್ ಅದಲ್ರಿ, ಇದ್ರಾಗ ನಿಮಗೆ RPM ಕಾಣಿಸ್ತದೆ, ಸ್ಪೀಡ ಬಾಜು ಕಾಣಿಸ್ತದೆ. ನೀವು ಇಲ್ಲಿ ಸ್ಪೀಡ್ ನೋಡತ್ತೀರಂದ್ರೆ ಕಾಣಿಸಲ್ಲ, ಇಲ್ಲಿ ಬರೀ RPM ಅಷ್ಟೇ ಕಾಣಿಸ್ತದೆ. ಫೀಲರ ಈಗ ನಂಬರ್ ಅದ ನೋಡ್ರಿ. ನಾನು ಫಸ್ಟ್ ಟೈಮ್ RS 200 ಓಡಿಸ್ಲತ್ತೀನಿ. ಸಣ್ಣವ್ರಿದ್ದಾಗ ನಾವು ಎಲ್ಲ ಯೂಟ್ಯೂಬ್ದಾಗ ಅದ್ರಾಗ ನೋಡ್ತಿದ್ದೆವು, ಏನಪ್ಪ ಈ ಗಾಡಿ ಫ್ಯಾನ್ ಬೇಸ್ ಏನು ಭಾರಿ ಅದಲ್ಲ ಅಂತಿದ್ದೆವು. ಬಟ್ ಇವತ್ತು ನಡೆಸಿ ಇವತ್ತು ರಿವ್ಯೂ ಮಾಡಿ ಇವತ್ತು ಫೀಲ್ ತೊಗೊಳತ್ತೀನಿ ಅಲ್ರಿ, ಎಕ್ಸ್ಪೀರಿಯನ್ಸ್ ಅದಕ್ಕೆ ಗೊತ್ತಾಯ್ತು ಇದ್ರ ಫ್ಯಾನ್ ಬೇಸ್ ಯಾಕಿತ್ತು ಇಷ್ಟ ಅಂಥೇಳಿ. ಯಪ್ಪ ನ್ಯೂಟ್ರಲ್ ಆಯ್ತು ರೋಡಿನ ನಡಬರ್ಕ. ಸ್ವಲ್ಪ ಪುಷ್ ಮಾಡಮಂತ ಬರ್ರಿ. ಸ್ವಲ್ಪ ಇದ್ರ ಫೇರಿಂಗ್ಸ್ ಅದೆಲ್ಲ ಭಾಳ ಹಳಿ ಹೋಗ್ಯಾವ್ರಿ, ಚೇಂಜ್ ಮಾಡಬೇಕು. ಸ್ವಲ್ಪ ಅಲ್ಲಿ ಇಲ್ಲಿ ಭಾಳ ಸ್ಕ್ರ್ಯಾಚಸ್ ಬಿದ್ದಾವ. 9 ವರ್ಷ ಹಳಿ ಗಾಡಿ ಅದ ರೀ. 9 ವರ್ಷ ಹಳಿ ಗಾಡಿ ನೀವು ಇನ್ನೂ ಮೇಂಟೈನ್ ಮಾಡ್ಬೇಕಂತಂದ್ರೆ ಎಲ್ಲಿಂದ ಆಗ್ತದೆ.
ಹೊಸ ಫೇರಿಂಗ ಅದೆಲ್ಲ ಇಡಬೇಕು, ಅದು ಸ್ಕ್ರ್ಯಾಚ್ ಫ್ರೀ ಇಡ್ಬೇಕಂದ್ರೆ ಎಲ್ಲ ಆತ ಹೇಳ್ರಿ, ಹೊಸ ಫೇರಿಂಗ್ ಅವೆಲ್ಲ ಹಾಕ್ಸ್ಬೇಕೇ ಆಗ್ತದ. ಆ್ಯಂಡ್ ಒನ್ ಮೋಸ್ಟ್ ಲಕ್ಕಿಯಸ್ಟ್ ಥಿಂಗ್ ಏನಂತಂದ್ರೆ ಇದು ಗಾಡಿ ಜಾಸ್ತಿ ಓಡಿಲ್ಲ ರೀ. BS3 ಗಾಡಿ 2016 ಮಾಡಲ್ ಗಾಡಿ ಬರೀ 30,000 ಓಡೋದಂತಂದ್ರೆ ಗುಣನೇ. ಒಂದ್ಸಲ ಸರ್ವಿಸಿಂಗ್ ಅದೆಲ್ಲ ಕಂಪ್ಲೀಟ್ ಸರ್ವಿಸಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾರ. ಒಂದ್ಸಲ ಸ್ವಲ್ಪ ಏನೇನು ಪ್ರಾಬ್ಲಮ್ಸ್ ಅವ ಎಲ್ಲ ನೋಡ್ಕೊಂಡ್ರೆ ಮತ್ತು ಗಾಡಿ ಬೀಸ್ಟ್ ಅಪ್ಲೈ ಇರ್ತಂತ ತಿಳ್ಕೊರಿ. ಅರುಣಿಗೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೇನೆ ರೀ, ಒಂದೇ ಮಾತಿಗೆ ಹೂ ಅಂದನು, ಗಾಡಿ ಮಾಡಂತ ಅಂದರು, ಹ್ಞೂ ಮಾಡಮಂತ ಅಂದನು. ಆ್ಯಂಡ್ ನಮ್ಮ RCB ಸ್ಟಿಕ್ಕರ್. ಸೊ ನೀವು ಏನಾರ ಇದು ಗಾಡಿ ಈಗ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಾಗ ಪರ್ಚೇಸ್ ಮಾಡತ್ತೀರಂದ್ರೆ ಸಿಗುತ್ತದ, ಬಟ್ ಸ್ವಲ್ಪ ತಡ ಆಯ್ತು ನೋಡ್ರಿ ಅಷ್ಟೇ. ತೊಗೋಬೋದು ಈ ಗಾಡಿ, ಈಗ ಭೀ ತೊಗೋಬೋದು. ಯಾರಿಗೆ ಗಾಡಿ ರಿಯಲ್ ಫ್ಯಾನ್ಸ್ ಇರ್ತೀರಿ ತೊಗೋರಿ, ಮೇಂಟೈನ್ ಮಾಡ್ಲಿಕ್ಕೆ ರೆಡಿ ಇದಾರೆ ಅಂದ್ರೆ ತೊಗೋರಿ. ಸರ್ವಿಸಿಂಗ್ ನಿಮಗೆ 2,000 ರೂಪಾಯಿ ತನಕ ಬರ್ತದೆ ನೋಡಿರಿ. ಈಗಲೂ ಈ ಗಾಡಿಗೆ ಸರ್ವಿಸಿಂಗ್ ಕಾಸ್ಟ್ 2,000 ರೂಪಾಯಿ ಬರ್ತದೆ. ಸೊ ಇವತ್ತಿನ ರಿವ್ಯೂ ವೀಡಿಯೋನಾಗ ಇಷ್ಟೇ ನೋಡಿರಿ. ಗಾಡಿ ಬಗ್ಗೆ ಹೇಳ್ಕೊತೋದ್ರೆ ಮುಗಿಯಲ್ಲ ರೀ. ಇದ್ರ ಫ್ಯಾನ್ ಬೇಸೇ ಕಮೆಂಟ್ ಸೆಕ್ಷನ್ದಾಗ ಹೇಳ್ಬಿಡ್ತದೆ ಏನೇನದ ಏನೇನಿಲ್ಲ ಅಂಥೇಳಿ. ಗಾಡಿದು ನಾ ಹೇಳೋದೇ ಬೇಕಾಗಲ್ಲ. ಸೊ ಇವತ್ತಿನ ರಿವ್ಯೂ ವೀಡಿಯೋನಾಗ ಎಷ್ಟೇ ಸಾಕು. ಸಿಗಮ್ಮ ಅಂತ ಇನ್ನೊಂದು ವೀಡಿಯೋನಾಗ. ಅಲ್ಲಿ ತನಕ ಟಾಟಾ ಬಾಯ್.